ಈ ಆರೋಪಿಯ ವಿಚಾರವಾಗಿ ಪೊಲೀಸರು ಆಂಧ್ರ ಪ್ರದೇಶಕ್ಕೆ ತೆರಳಿದ್ದರು. ವಿದ್ಯಾ ತುಮಕೂರಿನ ಟೌನ್ನಲ್ಲಿರುವ ಪ್ರತಿಷ್ಠಿತ ಬಟ್ಟೆ ಖರೀದಿಸಲು ಬಂದಿದ್ದಳು. ಅಲ್ಲಿಗೆ ವಿಜೇಶ್ನ ಫೋನ್ ಮಾಡಿ, ನೀನು ಎಲ್ಲಿದ್ದೀಯಾ? ರುಕ್ಮಿಣಿ ಬಟ್ಟೆ ಮಾಲ್ಗೆ ಬರ್ತೀಯಾ? ಏನಾದರೂ ಹೋಟೆಲಲ್ಲಿ ತಿನ್ಕೊಂಡು ಜೊತೆಗೆ ಹೋಗೋಣ ಅಂತ ಫೋನಲ್ಲಿ ವಿಜೇಶಿಗೆ ವಿದ್ಯೆ ಹೇಳಿದಾಗ, ವಿಜೇಶ್, ಹೇ, ನಾನು ಟೌನಲ್ಲಿಲ್ಲ, ಕೊರಟಗೆರೆ ಹತ್ತಿರ ಸ್ವಲ್ಪ ಕೆಲಸ ಇದೆ ಅಂತ ಬಂದೆ, ನೀನು ಹೋಗು ಅಂತ ಹೇಳಿ ಫೋನ್ ಕಟ್ ಮಾಡ್ದ. ವಿಜೇಶ್ ಹೀಗೆ ಹೇಳಿದ ಮೇಲೆ ಆಯಿತು ಅಂತ ಒಪ್ಪಿ ವಿದ್ಯಾಳಿಗೆ ತಂಗಿಗೆ ಬೇಕಾದ ಬಟ್ಟೆ ಖರೀದಿ ಮಾಡಿ ತುಮಕೂರಿನ ಪಂಚಮಿ ಹೋಟೆಲ್ನಲ್ಲಿ ಊಟ ಮಾಡಿದಾಗ ಸಮಯ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಗುಬ್ಬಿ ಕಡೆಗೆ ಬಸ್ಸು ಬಂದಿತ್ತು. ವಿದ್ಯೆ ಹತ್ತಿ ಸೀಟಲ್ಲಿ ಕೂತಿದ್ದಳು. ಬಸ್ಸು ತುಮಕೂರಿನಿಂದ ಹೊರಟಿತು. ನಿಧಾನವಾಗಿ ಬಸ್ಸು ಹೋಗುತ್ತಿದ್ದಾಗ ವಿದ್ಯಾಳ ಕಣ್ಣು ಯಾಕೋ ಮಾರ್ಗದ ಬಲಭಾಗದ ಕಡೆ ಹಾಯಿಸಿದಾಗ ವಿಜೇಶ್ ಒಂದು ಹುಡುಗಿಯ ಜೊತೆಗೆ ಹ್ಯಾಪಿಯಾಗಿ ಐಸ್ ಕ್ರೀಮ್ ತಿಂದುಕೊಂಡು ನಗುತ್ತಾ ಅವಳ ಮೇಲೆ ಕೈ ಇಟ್ಟು ಮಾತನಾಡೋದನ್ನು ವಿದ್ಯಾ ಬಸ್ಸಲ್ಲಿಯೇ ಗಮನಿಸಿ ಒಂದು ಕ್ಷಣ ಹೆದರಿ ಗಾಬರಿಯಾದಳು. ಫೋನು ಮಾಡಿ ಕೇಳಿದಾಗ ಸುಳ್ಳು ಹೇಳಿದ್ದ. 2 ದಿನದ ಹಿಂದೆ ವಿಜೇಶ್ ಮನೆಗೆ ಈ ಹುಡುಗಿ ಬಂದಿದ್ಲು. ಕೇಳಿದಾಗ ನನ್ನ ಚಿಕ್ಕಮ್ಮನ ಮಗಳು ತಂಗಿ ಅಂತ ಹೇಳಿದ್ದ. ಯಾಕೋ ವಿದ್ಯಾಳಿಗೆ ಕೊಂಚ ಅನುಮಾನ ಶುರುವಾಗಿತ್ತು. ಆಂಧ್ರ ಪ್ರದೇಶಕ್ಕೆ ತೆರಳಿದ ಪೊಲೀಸರಿಗೆ ಬಾರ್ನಲ್ಲಿದ್ದ ಕ್ಯಾಮರಾದಲ್ಲಿ ಯಾವುದೇ ರೆಕಾರ್ಡ್ ಪತ್ತೆ ಆಗಲ್ಲ. ಅವನು 2 ದಿನ ಕುಡಿದು ಅಲ್ಲಿ ರೂಮು ಮಾಡಿ ಮಲಗಿದ್ದ. ತುಮಕೂರಿನ ಕೊರಟಗೆರೆ ರಾಜು ಚಂದ್ರ ಅಂತ ತಿಳಿದು ಪೊಲೀಸರು ಮತ್ತೆ ಹೊರಟು ಬರ್ತಾರೆ. ವಿದ್ಯಾಳು ಮನೆಗೆ ಬಂದ ತಕ್ಷಣ ಸಂಜನಳ ಮನೆಗೆ ಬಂದಳು. ಸುನೀಲ್ ಸುನೀಲ್ ಅಂತ ಕರೆದಾಗ ಅಕ್ಕ ಅಕ್ಕ ಅಂತ ಅಳುತ್ತಲೇ ಬಂದು ತಬ್ಬಿ ಬಿಗಿಯಾಗಿ ಹಿಡಿದುಕೊಂಡ. ವಿದ್ಯಾಳಿಗೂ ಕಣ್ಣೀರು ಬಂತು. ವಿದ್ಯಾಳು ಸಂಜನನ ಬಗ್ಗೆ ಅವಳು ಹೋಗ್ತಾ ಬರ್ತಾ ಇದ್ದ ವಿಚಾರ ಕೇಳಿದಾಗ ಸಂಜನ ಯಾವತ್ತೂ ಡ್ಯಾನ್ಸ್ ಕ್ಲಾಸಿಗೆ ಹೋಗೋ ವಿಚಾರ ತಿಳಿಯಿತು. ತಕ್ಷಣ ಸುನೀಲ್ ವಿದ್ಯಾ ಆ ಕಡೆ ತೆರಳಿದರು. ವಿದ್ಯಾಳ ತಂದೆ ಬಾಳು ಬಂದಿದ್ದರು. ಈ ವಿಚಾರ ಕೇಳಿ ತುಂಬ ದುಃಖಿತರಾದರು. ವಿಜೇಶ್ ವಿದ್ಯಾಳಿಗೆ ಫೋನ್ ಮಾಡಿ, ನಾಳೆಲ್ಲ ನಾಡಿದ್ದು ಬೆಂಗಳೂರಿನ ರವೀಂದ್ರ ಕಲಾ ಭವನದಲ್ಲಿ ರಸಮಂಜರಿ, ಭರತನಾಟ್ಯ, ಮಿಮಿಕ್ರಿ ನಾಟಕ ಇದೆ, ಬರ್ತೀಯಲ್ವಾ ಅಂತ ಕೇಳಿದ. ಅವನು ಕೇಳಿದ ತಕ್ಷಣ ವಿದ್ಯಾ ಹಾಂ ಅಂತ ಅಂದ್ಲು. ವಿಜೇಶಿಗೆ ಒಂಥರ ಖುಷಿ. ಡ್ಯಾನ್ಸ್ ಕ್ಲಾಸಿಗೆ ಬಂದು ಸಂಜಾನನ ಬಗ್ಗೆ ಟೀಚರಲ್ಲಿ ಕೇಳಿದಾಗ ಟೀಚರ್ ಹೇಳುವುದಕ್ಕೆ ಭಯಪಟ್ಟಳು.
ನಿಮಗೆ ಏನೂ ಆಗಲ್ಲ, ತಿಳಿಸಿ ತಿಳಿಸಿ ಅಂತ ವಿದ್ಯಾ ಸುನೀಲ್ ಹೇಳಿದಾಗ ಹಿಂದಿನ ಕತೆ ಕಂಠಪೂರ್ತಿ ಕುಡಿದು ಡ್ಯಾನ್ಸ್ ಕ್ಲಾಸಿಗೆ ನುಗ್ಗಿ ಅಲ್ಲಿದ್ದ ಹುಡುಗಿಯರ ಮೈಮೇಲೆ ಬೀಳೋಕ್ಕೆ ಹೋಗಿದ್ದ. ಚೆಂದ ಅಂದದ ಹುಡುಗಿಯರನ್ನು ಕಂಡು, ಏಯ್ ಡಾರ್ಲಿಂಗ್ ಬರ್ತೀಯಾ, ಏನು ಬೇಕೋ ಕೊಡ್ತೀನಿ, ಇವತ್ತೊಂದು ರಾತ್ರಿಗೆ ಬಾರೆ, ಸ್ವರ್ಗ ತೋರಿಸ್ತೀನಿ, ಮಜಾ ಮಾಡೋಣ, ಎಷ್ಟು ಬೇಕು ಕೇಳು ಕೊಡ್ತೀನಿ ಅಂತ ಕುಡಿದ ಮತ್ತಲ್ಲಿ ಕೇಳಿದಾಗ ಸಂಜನಾ, ಏಯ್ ಏಯ್ ನೀನೇನು ಕೊಡೋದು, ನಾನೇ ಕೊಡ್ತೀನಿ ಅಂತ ಸಂಜನಾ ಆ ಕೆನ್ನೆಗೆ ಈ ಕನ್ನೆಗೆ ಬಾರಿಸಿದ್ಲು. ಇನ್ನೊಮ್ಮೆ ಈ ಕಡೆ ಬಂದರೆ ಸರಿ ಅಂತ ಹೇಳಿದ್ಲು. ಅಲ್ಲೇ ಇದ್ದವರು ಅವನ ಕರ್ಕೊಂಡು ಹೋಗಿದ್ದರು. ಈ ವಿಚಾರವಾಗಿ ಸಂಜನನ ಮೇಲೆ ದ್ವೇಷ ಇಟ್ಟಿದ್ದ. ಇಷ್ಟು ವಿಚಾರ ಮಾತ್ರ ತಿಳಿಯಿತು ವಿದ್ಯಳಿಗೂ ಸುನಿಲಿಗೂ. ಪೊಲೀಸರಿಗೆ ಸಿಕ್ಕಿದ ಆಧಾರದ ಮೇಲೆ ರಾಜು ಚಂದ್ರನ ಬಂಧಿಸಿ ಅವರ ಭಾಷೆಯಲ್ಲಿ ವಿಚಾರಿಸಿದಾಗ ಸರ್ ಸರ್ ಹೊಡಿಬೇಡಿ ಹೊಡಿಬೇಡಿ, ಎಲ್ಲ ಹೇಳ್ತೀನಿ, ನೀರು 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 ಕುಡಿ ಕೇಳಿದ. ಹಾಂ ಕುಡಿಯೋ, ಹೇಳು ಬೇಗ, ಬಾಯಿ ಬಿಡು ಬೋಳಿ ಮಗನೇ ಎಂದು ಗದರಿಸಿದಾಗ ರಾಜಚಂದ್ರ ಹಿಂದಿನ ಕತೆ ಹೇಳಿದ. ಸಂಜನಳಿಗೆ ಡ್ಯಾನ್ಸ್ ಭರತನಾಟ್ಯ ಇದೆ ತುಮಕೂರಿನಲ್ಲಿ ಗೊತ್ತಾಯಿತು. ಅದು ಬೇರೆ ಯಾರೂ ಅಲ್ಲ, ವಿಜೇಶ್. ಸಂಜನಾ ಹೋಗೋ ವಿಚಾರ ನಾನು ಹೇಳಿದೆ. ತುಮಕೂರಿನಲ್ಲಿ ಪ್ರೋಗ್ರಾಮ್ ಮುಗಿದ ತಕ್ಷಣ ಸಂಜನಳಿಗೆ ಜ್ಯೂಸ್ ಕೊಟ್ಟು ಕಳಿಸಿದೆ. ಅದನ್ನು ಕುಡಿದು ನಿದ್ದೆಗೆ ಜಾರಿದ್ಲು. ಅಲ್ಲೇ ಇದ್ದವರ ಹತ್ತಿರ ಏನೋ ಸುಳ್ಳು ಹೇಳಿ ಸಂಜನಳನ್ನು ಕಾರಲ್ಲಿ ಕರ್ಕೊಂಡು ಬಂದ್ವಿ. ರಾತ್ರಿ ರೂಮು ಎಲ್ಲಿ ಕೊಡದ ಕಾರಣ ಬರಬೇಕಾದ್ರೆ ಒಂದು ಬಿಲ್ಡಿಂಗ್ ಸಿಕ್ತು. ವಿಜೇಶ್ ತುಂಬ ಕುಡಿದಿದ್ದ. ಕುಡಿದಾಗ ಅವನ ಪಕ್ಕ ಹುಡುಗಿ ಬೇಕೇ ಬೇಕು. ಸೆಕ್ಸ್ ಮಾಡೋದಂದರೆ ಅವನಿಗೆ ತುಂಬ ಖುಷಿ. ಹೀಗೆ ಸಂಜನನನ್ನು ಆ ರೂಮಲ್ಲಿ ಹೇಗೆ ಬೇಕೋ ಹಾಗೆಲ್ಲ ಮಾಡಿ ಮಾಡಿ ಕೊನೆಗೆ ಇವನಿಗೆ ಗೊತ್ತಾದಾಗ ಸತ್ತು ಹೋಗಿದ್ಲು. ಈ ವಿಚಾರ ಯಾರಿಗೂ ತಿಳಿದೇ ಇರಲಿ, ಬೇರೆಯವರು ಮಾಡಿದಾಗ ಆಗಲಿ ಅಂತ ರಾತ್ರಿ ಬಿಸಾಕಿ ಬೆಳಿಗ್ಗೆ ಅವನೇ ನಾಟಕ ಮಾಡಿದ. ಹೀಗೆ ಹೇಳ್ತಿದ್ದಂಗೆ ಮತ್ತೆ ಒದೆ ಕೊಟ್ಟು, ಎಲ್ಲಿ ಸಿಗ್ತಾನೆ ಅವನು ಅಂತ ಕೇಳಿದರು. ಗುಬ್ಬಿಯಲ್ಲಿ ಅಂತ ಹೇಳಿದ. ಪೊಲೀಸರು ವಿಜೇಶನ ಬಂಧನ ಮಾಡೋಕ್ಕೆ ಹೊರಟೇ ಬಿಟ್ಟಿದ್ದರು. ಇತ್ತ ವಿಜೇಶ್ ಬೆಂಗಳೂರಿಗೆ ಹೋಗಿದ್ದ. ರಾಜು ಚಂದ್ರನ ಫೋನು ಸ್ವಿಚ್ ಆಫ್ ಆಗಿತ್ತು. ತಂದೆ ಮಗಳು ಸುನಿಲು ಹೀಗೆ ಅವರ ಕಾರಲ್ಲಿಯೇ ಬೆಂಗಳೂರಿಗೆ ಹೋಗಿದ್ದರು. ಗುಬ್ಬಿಯಲ್ಲಿ ಸಿಕ್ಕದ ಆರೋಪಿ ಬೆಂಗಳೂರಿನ ಪೊಲೀಸರಿಗೆ ಸಿಕ್ಕಿಬಿದ್ದ. ವಿದ್ಯಳಿಗೆ ಈ ವಿಷಯ ತಿಳಿದು ಮನ ಬಂದಂತೆ ತನ್ನ ಚಪ್ಪಲಿಯಲ್ಲಿ ಹೊಡೆದಳು. ವಿಜೇಶ್ನ ನರವನ್ನೇ ಕಡಿತಗೊಳಿಸಿ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಇದು ಕೇವಲ ಕಾಲ್ಪನಿಕ ಭಾವನಾತ್ಮಕ ಕತೆ, ಮನರಂಜನೆಗಾಗಿ ಮಾತ್ರ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.